ಇದೆರಡು ಮೀನು ಒಟ್ಟೊಟ್ಟಿಗೆ ಬಾಳಬೇಕು, ಜೊತೆಗೆ ಇರಬೇಕಂತ ಆಸೆ ಪಡ್ತವೆ. ಇಬ್ಬರು ಜೊತೆಗೆ ಇರ್ತವೆ. ಎರಡು ಮೀನು ಅದು ಜೊತೆಗೆ ಇದ್ಕೊಂಡು ಜೊತೆಗೆ ಬಾಳ್ತಾ ಇರ್ತವೆ. ಆದರೆ ನೀರೇ ಉಸಿರು, ನೀರೇ ಜೀವ, ನೀರನ್ನೇ ನಂಬ್ಕೊಂಡು ಬದುಕ್ತಾ ಇರ್ತವೆ. ಆ ನೀರೇ ಅವ್ರನ್ನ ಮೋಸ ಮಾಡ್ತದೆ. ಒಂದಲ್ಲೇ ಬಂದರೆ ಒಂದು ಮೀನು ಆ ಕಡೆ ಹೊರ್ಟೋಗ್ಬಿಡ್ತದೆ, ಒಂದು ಮೀನು ಈ ಕಡೆ ಹೊರ್ಟೋಗ್ಬಿಡ್ತದೆ. ತಿರ್ಗಾ ಅವೆರಡು ಸೇರೋದೇ ಇಲ್ಲ. ಮನುಷ್ಯರ್ಗೆ ಆ ಥರ ಇಲ್ಲ. ಮನುಷ್ಯರನ್ನ ಯಾವ ನೀರು ದೂರ ಮಾಡಲ್ಲ. ಮನುಷ್ಯರು ಅದೇ ಥರ ಒಟ್ಟೊಟ್ಟಿಗೆ ಬಾಳ್ಬೇಕು ಅಂದ್ಕೊಂಡಿರ್ತಾರೆ. ಮನುಷ್ಯರು ಒಟ್ಟಿಗೆ ಬಾಳ್ಬೇಕು ಅಂದ್ಕೊಂಡಿರ್ತಾರೆ. ಅವ್ರ ಬಾಯಿ ಮಾತೇ ಅವ್ರ ಮನಸ್ಸೇ ಅವ್ರನ್ನ ದೂರ ಮಾಡ್ತದೆ. ಉದಾಹರಣೆಗೆ ಏನಂದರೆ, ನಾವು ಕರಗ್ತೀವಿ ಅಂತೇಳಿದ್ರೆ ನಮ್ಮನ್ನ ಕರಗಿಸ್ಕೊತಾರೆ. ನಾವು ಕರಗಲ್ಲ ಅಂತೇಳಿದ್ರೆ ನಮ್ಮ ಕಡೆ ತಿರುಗಿ ನೋಡಲ್ಲ. ಇದು ನಮ್ಮ ಮೋದಿಜಿಯವ್ರು ಕೊಟ್ಟಿರೋದು ಅಕ್ಕಿ, ಗೌರ್ಮೆಂಟ್ ಅಕ್ಕಿ, ಫ್ರೀ ಅಕ್ಕಿ. ಫ್ರೀ ಅಕ್ಕಿನ ಅಡುಗೆ ಮಾಡಿದೆ ಅನ್ನ ಆಗೈತೆ, ಬಿಸಿ ಬಿಸಿ ಅನ್ನ. ಇದು 600 ರೂಪಾಯಿ kg ತುಪ್ಪ. ಈ ತುಪ್ಪ ತಂದು ಅನ್ನ ಮೇಲೆ ಹಾಕಿದ್ರೆ 2 ನಿಮಿಷಕ್ಕೆ ಆ ತುಪ್ಪ ನಿರ್ವಂಶ ಆಗಿಬಿಡುತ್ತೆ. ತುಪ್ಪ ಕರಗೋಗ್ಬಿಡ್ತದೆ. ನಾವು ಕರಗ್ತಾಯಿದ್ದೀವಿ ಅಂತ ಗೊತ್ತಾದರೆ ರೀ ಅಂತ ಓಡ್ಬರ್ತಾರೆ. ಅವ್ರ ಕೈ 2 ಕೈ ಖಾರ ಪುಡಿಯಲ್ಲಿದ್ರೂ ನಾವು ಕೆಮ್ಮಿದ ತಕ್ಷಣ ಓಡಿ ಬಂದು ತೊಗೊಳ್ರಿ ನೀರು ಕುಡೀರಿ ಅಂತ ನೀರು ಕೊಡ್ತಾರೆ. ರಸನ ಮಾಡ್ಕೊಳ್ಳ, ಮೋಸಂಬಿ ಜ್ಯೂಸ್ ಮಾಡ್ಕೊಳ್ಳ ಅಂತ ಕೇಳ್ತಾರೆ. ತೊಗೊಳ್ರಿ ಜ್ಯೂಸ್ ಕುಡೀರಿ ಅಂತ ಜ್ಯೂಸ್ ಬಾಟ್ಲ್ ಕೊಡ್ತಾರೆ. ನಾವು ಕರಗ್ತಾಯಿದ್ದೀವಿ ಅಂತ ಗೊತ್ತಾದರೆ. ನಾವು ಕರಗ್ತಾ ಇಲ್ಲ ಅಂದರೆ ನಾವು ನೀರು ಕೇಳಿದ್ರೂ ಇಲ್ಲೇನೋ ಕೆಲಸ ಮಾಡ್ತೀನಿ ಕಾಣಿಸ್ತಾ ಇಲ್ಲ, ಎದ್ದು ನೀರು ತೊಗೊಳ್ಳಿ ಹೋಗಂತಾರೆ. ಇದರಲ್ಲಿ ಹೆಣ್ಣಂತಾಗಲಿ ಗಂಡಾಗಲಿ ಭೇದ ಭಾವ ಇಲ್ಲ. ಎಲ್ಲರೂ ಕರಗಿಸೋರ ಹತ್ರ ಕೋಟಿ ಇದ್ದರೆ ಕರಗಿಸ್ಕೊಳ್ಳೋರ ಹತ್ರ ಅನೇಕ ಕೋಟಿ ಇರುತ್ತೆ. ನಾವು ಕರಗ್ತಾ ಇಲ್ಲ ಅಂತ ಗೊತ್ತಾದರೆ ನಮ್ಮ ಕಡೆ ತಿರುಗಿನೂ ನೋಡಲ್ಲ.